ಇನ್ನು ಯಾದಗಿರಿ ಸ್ಟೋರಿ ನೋಡೋಣ. ಯಾದಗಿರಿ ಡಿಸಿ ಹರ್ಷಲ್ ಬೋಯಾರ್ ಅವರ ಹೆಸರಲ್ಲಿ ವಂಚನೆ ಮಾಡಲಾಗಿದೆ. ಸೇಮ್ ನಾನು ಹೇಳಿದ್ನಲ್ಲ, ಇತ್ತೀಚೆಗೆ ಈ ಮೋಸ ಮಾಡೋರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅದರಲ್ಲೂ ಈ ವಾಟ್ಸಪ್ಪು ಫೇಸ್ಬುಕ್ಕನ್ನು ಯೂಸ್ ಮಾಡ್ಕೊಂಡು ಫೇಕ್ ಐಡಿಗಳನ್ನು ಕ್ರಿಯೇಟ್ ಮಾಡಿ ದುಡ್ಡು ಕೇಳೋರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗೆ ಡಿ ಸಿ ಅವರು ಫೋಟೋ ಹಾಕ್ಬಿಟ್ಟು ಡಿ ಸಿ ಹರ್ಷಲ್ ಬೋಯರ್ ಅವರ ಹೆಸರಲ್ಲಿ ನಕಲಿ ಖಾತೆಯನ್ನು ಓಪನ್ ಮಾಡಿ ನಾನು ಡಿ ಸಿ ಮಾತಾಡ್ತಾ ಇದ್ದೀನಿ ಅಂತ ಚಾಟ್ ಮಾಡಿ 50,000 ರೂಪಾಯಿ ವಂಚನೆ ಮಾಡಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿ ಜ್ಯೋತಿ ಕಟ್ಟಿಮನಿ ಅವರಿಗೆ ಪಂಗನಾಮ ಹಾಕಿದ್ದಾರೆ ಈ ವಂಚಕರು. ನೋಡಿ, ಡಿಸ್ಪ್ಲೇ ಆಗ್ತಿದೆಯಲ್ಲ ಈ ನಂಬರ್, ಈ ವಾಟ್ಸಪ್ ನಂಬರಿಂದಲೇ ಚಾಟಿಂಗ್ ಮಾಡಿದ್ದು ನಾನು ಡಿ ಸಿ ಅಂತ ಅಂದ್ಬಿಟ್ಟು. ಈಗ ಜ್ಯೋತಿ ಅವರು ಯಾದಗಿರಿ ಠಾಣೆಗೆ ಕೇಸನ್ನು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಸೈಬರ್ ಕ್ರೈಮ್ ಪೊಲೀಸರು ವಂಚಕರಿಗೆ ಬಲೆ ಬೀಸಿದ್ದಾರೆ. ನೋಡಿ, ಡಿ ಸಿ ಹರ್ಷಲ್ ಬೋಯಲ್ ಅವರ ಹೆಸರಲ್ಲಿ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿ ವಾಟ್ಸಪ್ಪು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಫೇಕ್ ಐಡಿಗನ್ನು ಕ್ರಿಯೇಟ್ ಮಾಡಿ ದುಡ್ಡು ಕೇಳಿದ್ದಾರೆ. ಪಾಪ ಜ್ಯೋತಿ ಅನ್ನೋರೊಬ್ಬರು ಕೊಟ್ಬಿಟ್ಟಿದ್ದಾರೆ ಸಾವಿರಾರು ರೂಪಾಯಿನ. ಸೊ ಇದ್ರ ಬಗ್ಗೆ ಹರ್ಷಲ್ ಬೋಯರ್ ಅವರೇ ರಿಯಾಕ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಬನ್ನಿ ಕೇಳಿಸ್ತೀವಿ. ಮತ್ತು ಡಿಜಿಟಲ್ ಅರೆಸ್ಟ್ ಈ ಬಗ್ಗೆ ಸಾಕಷ್ಟು ಕಡೆ ಈಗ ಈ ಥರನ ಪ್ರಕರಣಗಳು ಆಗ್ತಾ ಇದೆ. ಸೊ ನಾವು ಎಲ್ಲರಿಗೂ ಜನರಿಗೆ ಮುಖ್ಯವಾಗಿ ಹೇಳಬೇಕು ಅಂದರೆ, ಯಾವುದಾದ್ರೂ ವಿಷಯದಲ್ಲಿ ಅವರು ಪ್ರಾಪರಾಗಿ ವೆರಿಫಿಕೇಷನ್ ಮಾಡದೆ ಯಾವುದು ಹಣ ಟ್ರಾನ್ಸಾಕ್ಷನ್ ಅಥವಾ ನಂಬಿಕೆ ಇಟ್ಟು ಇದು ಏನಾದರೂ ಹಣ ಟ್ರಾನ್ಸ್ಫರ್ ಮಾಡೋದು ಅಥವಾ ಭಯಪಟ್ಟು ಕೂಡ ಏನಾದರೂ ಹಣ ಟ್ರಾನ್ಸ್ಫರ್ ಮಾಡೋದು ತಮಗೆ ಎಲ್ಲ ಅವಶ್ಯಕತೆ ಇಲ್ಲ. ಮತ್ತು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಯಾವ ಬ್ಯಾಂಕ್ಗಳು OTP ಅಥವಾ ಏನಾದರೂ ಪರ್ಸನಲ್ ಮಾಹಿತಿ ತಮಗೆ ಫೋನ್ ಮುಖಾಂತರ ಕೇಳೋದಿಲ್ಲ. ಸೊ ಏನಾದರೂ ಈ ಥರನ ವಿಷಯ ಬಂದರೆ ಸ್ವಲ್ಪ ನಿಮಗೆ ಒಂಥರನ ಡೌಟ್ ಎಲ್ಲ ಬರಬೇಕು. ಮತ್ತು ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿದೆ. ಅಲ್ಲಿ ಏನು ಮಾಡಿದ್ದಾರೆ, ಫ್ರಾಡ್ಸ್ಟರ್ ನಮ್ಮ ಜಿಲ್ಲೆಯ DC ಅವರ ಒಂದು ನಕಲಿ ವಾಟ್ಸಪ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಅವರ ಹೆಸರು ಇಟ್ಕೊಂಡು ಅವರ ಫೋಟೋನ ಡಿಸ್ಪ್ಲೇ ಪಿಕ್ಚರಲ್ಲಿ ಹಾಕ್ಕೊಂಡು ತುಂಬ ಜನಕ್ಕೆ ಮೆಸೇಜ್ ಮಾಡಿದ್ದಾರೆ. ಸೊ ಮೆಸೇಜ್ ಮಾಡಿ ಅದರಲ್ಲಿ ದುಡ್ಡು ಕಳಿಸ್ಬೇಕು, ನನಗೆ ಎಮರ್ಜೆನ್ಸಿ ಇದೆ ಅಂತ ಹೇಳಿ ತುಂಬ ಜನಕ್ಕೆ ಮೆಸೇಜ್ ಮಾಡಿದ್ದಾರೆ. ಅದು ಗೊತ್ತಾದ ತಕ್ಷಣ ಅವರು ಮೊನ್ನೆ ಸಂಜೆ ಆ್ಯಕ್ಚುಲಿ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿ. ಮಹೇಶ್, ಈ ವಂಚಕರ ಜಾಲ ಮತ್ತೆ ಆಕ್ಟಿವ್ ಆಗ್ತಾ ಇದೆ. ಜೊತೆಗೆ DC ನಾನು ಅಂತ ಹೇಳಿಬಿಟ್ಟು ಮೆಸೇಜ್ ಮಾಡಿರೋದು ಅವರ ಸಹೋದ್ಯೋಗಿ ಅಂತ ಅನ್ಸುತ್ತೆ, ಅವರ ಅಂಡರಲ್ಲಿ ಕೆಲಸ ಮಾಡೋರು ಅನ್ಸುತ್ತೆ ಆ ಜ್ಯೋತಿ ಅವರು. ಏನಂತ ಮೆಸೇಜ್ ಮಾಡಿದ್ರಂತೆ, ಜೊತೆಗೆ ಕಂಪ್ಲೇಂಟ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅವರು? ಎಸ್ ಶರತ್, ವಾಟ್ಸಪ್ ಫೇಸ್ಬುಕ್ಗೆ DC ಫೋಟೋ ಬಳಸಿ ಏನಂದ್ರೆ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ ಏನಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿರತಕ್ಕಂಥ DC ಹರ್ಷಲ್ ಬೋಯರ್ ಹೆಸರಲ್ಲಿ ನಕಲಿ ಖಾತೆಯನ್ನು ಸೃಷ್ಟಿಸಿ 50,000 ರೂಪಾಯಿ ವಂಚನೆ ಮಾಡಿರ್ತಕ್ಕಂಥದ್ದು. ಏನಂದ್ರೆ ಯಾದಗಿರಿ DC ಹರ್ಷಲ್ ಬೋಯರ್ ಹೆಸರಲ್ಲಿ ಅಂದ್ರೆ ನಕಲಿ ಖಾತೆಗಳನ್ನು ಸೃಷ್ಟಿಸಿ ಅವ್ರ ಫೋಟೋ ಮತ್ತೆ DP ಫೋಟೋ ಇಟ್ಟು ಆರೋಗ್ಯ ಇಲಾಖೆಯ ಒಬ್ಬ ಮಹಿಳೆಗೆ ಏನಂದ್ರೆ ಜ್ಯೋತಿ ಕಟ್ಟಿಮನಿ ಎಂಬುವರಿಗೆ ಮೋಸ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಜ್ಯೋತಿ ಹಲೋ ಹೇಗಿದೆಯಾ, ಜ್ಯೋತಿ ಏನ್ ಕೆಲಸ ಹೆಂಗ್ ನಡೀತಾ ಇದೆ, ಈ ರೀತಿಯಾಗಿ ಎಲ್ಲ ಮೆಸೇಜ್ ಮಾಡಿ ಅವರು ಏನಂದ್ರೆ DCನೇ ಚಾಟಿಂಗ್ ಮಾಡ್ತಾ ಇದ್ದಾರೆ ಕೂಡ ಅವರು ಚಾಟಿಂಗ್ ಅನ್ನ ಮುಂದುವರಿಸ್ತಾರೆ. ಅದಾದ ಬಳಿಕ ಏನಂದ್ರೆ ನನಗೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಇದೆ, ನನಗೆ ಒಂದು 50,000 ರೂಪಾಯಿ ದುಡ್ಡು ಹಾಕಿ ಗೂಗಲ್ ಪೇ ಅಲ್ಲಿ ಎಂದು 50,000 ರೂಪಾಯಿ ಹಾಕ್ಸ್ಕೊತಾರೆ. ಆದ ಬಳಿಕ ಮತ್ತೆ ಇಂಟರ್ನೆಟ್ ಬ್ಯಾಂಕಿಂಗ್ ಪ್ರಾಬ್ಲಮ್ ಆಗಿದೆ, ಇನ್ನೂ ಒಂದು 20,000 ರೂಪಾಯಿ ಹಾಕಿ ಅಂತಂದಾಗ ಆಗ ಏನಂದ್ರೆ ಜ್ಯೋತಿ ಅವ್ರಿಗೆ ಅನುಮಾನ ಬರುತ್ತೆ. ಇದಾದ ಬಳಿಕ ಏನಂದ್ರೆ ಅವರು ಯಾದಗಿರಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯ ಗಮನಕ್ಕೆ ತರ್ತಾರೆ. ಮತ್ತೆ ಅದಾದ ಬಳಿಕ DC ಅವರ ಗಮನಕ್ಕೂ ತರ್ತಾರೆ. ಇಲ್ಲಮ್ಮ, ನೀನ್ ಮೋಸ ಹೋಗಿದೀಯಾ, ನನ್ನ ಹೆಸರಲ್ಲಿ ನಾನು ಯಾವತ್ತೂ ಚಾಟಿಂಗ್ ಮಾಡಿಲ್ಲ ಅಂತ ಹೇಳಿದಾಗ ಈ ಒಂದು ವಿಚಾರ ಬೆಳಕಿಗೆ ಬಂದಿರ್ತಕ್ಕಂಥ ಇದೆ. ಈಗಾಗಲೇ ಸೈಬರ್ ವಂಚಕರಿಗೆ ಏನಂದ್ರೆ ಸೈಬರ್ ಕ್ರೈಮ್ ಪೊಲೀಸರು ಈಗಾಗಲೇ ಬಲೆ ಬೀಸಿರ್ತಕ್ಕಂಥ ಆರೋಪಗಳನ್ನು ಇದಲ್ಲದೆ ಏನಂದ್ರೆ ಇದೇ ಹಿಂದಿನ DC ಇದ್ದಾಗಲೂ ಕೂಡ ಇದೇ ರೀತಿಯಾಗಿ ಮೋಸವನ್ನು ಕೂಡ ಮಾಡಿದ್ರು. ಏನಂದ್ರೆ ಸೈಬರ್ ವಂಚಕರು ಒಂದಲ್ಲ ಒಂದು ರೀತಿಯಾಗಿ ಮೇಲಧಿಕಾರಿಗಳನ್ನ ಟಾರ್ಗೆಟ್ ಮಾಡಿದ್ರೆ ಅವರ ಹೆಸರಿನಲ್ಲಿ ಎಷ್ಟು ಬೇಕಾದ್ರೂ ದುಡ್ಡು ಬರುತ್ತೆ ಅನ್ನೋ ಒಂದು ಜಾಲದ ಈಗ ಬಲೆ ಬೀಸಿರ್ತಕ್ಕಂಥದ್ದು ಶರತ್. ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗಾಗಿ.